ಈ ಜಗತ್ತಿನಲ್ಲಿ ಇಂದಿಗೂ ಕೂಡ ಬಹಳ ಅಮೂಲ್ಯ ಗ್ರಹವಾಗಿರುವಂತಹ ಫಂಡಮೆಂಟಲ್ ಬದಲಾವಣೆ ತರುವಂತಹದ್ದು ವ್ಯಕ್ತಿ, ಒಬ್ಬ ಮನುಷ್ಯ. ಫಂಡಮೆಂಟಲ್ ಚೇಂಜ್ ತಂದಿರುವಂತದ್ದು ಯಾವುದೇ ಒಂದು ಸಂಸ್ಥೆ, ಇನ್ಸ್ಟಿಟ್ಯೂಟು ಅಲ್ಲ, ಒಂದು ದೇಶವೂ ಅಲ್ಲ, ಒಂದು ಮಿಲಿಟರಿ ಕೂಡ ಅಲ್ಲ. ಫಂಡಮೆಂಟಲ್ ಚೇಂಜ್ ಅಂದ್ರೆ ಏನು? ಅಮೂಲ್ಯಗ್ರಹವಾಗಿರುವಂತಹ ಮೂಲಭೂತ ಬದಲಾವಣೆ ಅದು ಕಾಲಾತೀತವಾಗಿರ್ತದೆ. ಸಮಯ ಮತ್ತು ಗಡಿ ಮೀರಿ ಇರುವಂತಹದ್ದು ಮೂಲಭೂತವಾಗಿರುವಂತಹ ಒಂದು ಬದಲಾವಣೆ. ಅದನ್ನ ತರುವವರು ವ್ಯಕ್ತಿ ಅಂತ ಹೇಳಿದಾಗ ಬಹಳಷ್ಟು ಜನ ಉಪಯೋಗಿಸ್ತಾರೆ. ಆದ್ರೆ ತಾವು ಯೋಚನೆ ಮಾಡಿ, ಇವತ್ತು ಶರಣ ಸಾಹಿತ್ಯದ ಬಗ್ಗೆ ಮಾತನಾಡಿದ್ವಿ. ಬಸವಣ್ಣ ಇಲ್ಲದಿದ್ರೆ ಇಷ್ಟು ದೊಡ್ಡ ವಿಚಾರ, ವೈಚಾರಿಕತೆ, ಸಾಹಿತ್ಯದ ಭಂಡಾರ, ವಚನ ಶೈಲಿ, ಕನ್ನಡದ ಅಭ್ಯುದಯ, ಸಮಾನತೆಯ ವಿಚಾರ ಎಲ್ಲವೂ ಕೂಡ ಇರ್ತಿತ್ತ. ಆ ವ್ಯಕ್ತಿ ಒಬ್ಬ ಬಸವಣ್ಣ, ಬುದ್ಧ, ಮಹಾವೀರರು, ಜೀಸಸ್ ಕ್ರೈಸ್ತರು, ಇವರು ಎಲ್ಲ ವ್ಯಕ್ತಿಗಳು. ಒಂದು ಗುಂಪು, ಒಂದು ಸಂಸ್ಥೆ ಅಲ್ಲ. ಪಗು ಹಳಕಟ್ಟಿಯವ್ರ ಬಗ್ಗೆ ಹೇಳಿದ್ರು. ಅವ್ರು ಹೇಳಿದೆಲ್ಲ ತಾತ್ಪರ್ಯ ಏನಂದ್ರೆ ಅವ್ರ ವ್ಯಕ್ತಿ ಇಲ್ಲ ಅಂದ್ರೆ ಯಾವ್ದು ಆಗ್ತಿರ್ಲಿಲ್ಲ ಅನ್ನೋದು. ಈಗ BLD ಸಂಸ್ಥೆ ಇವತ್ತು ಹುಟ್ಟಾಕಿದ್ದು ಅವರೇ. ಅದೇ BLD ಸಂಸ್ಥೆ ಇವತ್ತು ಪಗು ಹಳಕಟ್ಟಿಯವ್ರ ಜೀವಂತವಾಗಿರ್ತಕ್ಕಂಥದ್ದು BLD ಸಂಸ್ಥೆ MB ಪಾಟೀಲ್. ಅಂದ್ರೆ ವ್ಯಕ್ತಿ ಎಷ್ಟು ಬಹಳ ಮಹತ್ವ ಅನ್ನುವಂಥದ್ದು. ಇದು ಕೇವಲ ಅಧ್ಯಾತ್ಮಕ ಅಲ್ಲ, ಇವನ್ ಸೈಂಟಿಫಿಕ್ ವರ್ಲ್ಡ್ ಅಲ್ಲೂ ಕೂಡ ಲಾ ಆಫ್ ಗ್ರಾವಿಟೇಷನ್ ಯಾವುದೋ ಒಂದು ಸಂಸ್ಥೆ ರಿಸರ್ಚ್ ಮಾಡ್ತಾನೆ. ಒಬ್ಬ ನ್ಯೂಟನ್ ಓಪನ್ ಮಾಡಿದ. ಥಾಮಸ್ ಅಲ್ವಾ ಎಡಿಸನ್ ಎಲೆಕ್ಟ್ರಿಸಿಟಿಯನ್ನು ಕಂಡುಹಿಡಿದಾಗ ಬಹಳ ದೊಡ್ಡ ಲ್ಯಾಬೊರೇಟರಿಯಲ್ಲಿ ಕಂಡುಹಿಡಿದ, ಸ್ವಂತ ಲ್ಯಾಬೊರೇಟರಿ ಕಂಡುಹಿಡಿದ. ಸೊ ಫಂಡಮೆಂಟಲ್ ಚೇಂಜ್ ಆಗಿರುವಂತದ್ದು ವ್ಯಕ್ತಿಗಳಿಂದ. ಯಾಕಂದ್ರೆ ಯಾವ್ದಾದ್ರೂ ಒಂದು ಕ್ರಾಂತಿ ಆಗ್ಬೇಕಾದ್ರೆ ಬಹಳ ಜನ ಬೇಕು. ಅಲ್ಲಿ ಆ ಕ್ರಾಂತಿ ಆಗೋವರೆಗೂ ಎಲ್ಲರೂ ಒಕ್ಕಟ್ಟಿರ್ತಾರೆ. ಆ ಕ್ರಾಂತಿ ಆದ್ಮೇಲೆ ಅದನ್ನ ಹೆಂಗೆ ಮುಂದೆ ನಡ್ಸ್ಕೊಂಡು ಹೋಗ್ಬೇಕನ್ನುವಂತ ವಿಚಾರದಲ್ಲಿ ಬೇರೆ ಬೇರೆ ವಿಚಾರ ಆಗಿದ್ರಿಂದ ಕನ್ವರ್ಜೆನ್ಸ್ ಆಫ್ ಎನರ್ಜಿ ಇದು ಡೈವರ್ಜೆನ್ಸ್ ಆಗುತ್ತೆ. ಹೀಗಾಗಿ ಅದು ರಷ್ಯನ್ ಕ್ರಾಂತಿ ತಗೊಳ್ಳಿ, ಚೈನೀಸ್ ಕ್ರಾಂತಿ ತಗೊಳ್ಳಿ, ಫ್ರೆಂಚ್ ಕ್ರಾಂತಿ ತಗೊಳ್ಳಿ, ಅಥವಾ ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟವನ್ನು ತಗೊಳ್ಳಿ. ಸ್ವತಂತ್ರ ಪಡೆಯೋದಕ್ಕೆಲ್ಲ ಹೋರಾಟ ಮಾಡಿದ್ವಿ. ಅದರ ಸ್ವತಂತ್ರವನ್ನ ಬಂದ ಮೇಲೆ ಹೆಂಗೆ ನಿಭಾಯಿಸ್ಬೇಕನ್ನುವಂಥದ್ರಲ್ಲಿ ಭಿನ್ನ ಭಿನ್ನ ವಿಚಾರ ಆಯ್ತು. ಆದ್ರೆ ವ್ಯಕ್ತಿಯಲ್ಲಿ ಹಂಗಿರೋದಿಲ್ಲ. ಸಿಂಗಲ್ ಮೈಂಡೆಡ್ ಪರ್ಸ್ಯೂಟ್ನೆಸ್. ವ್ಯಕ್ತಿ ಏಕಾಗ್ರತವಾಗಿರುವಂತಹ ಚಿಂತನೆ, ಅಲ್ಲಿ ಡೈವರ್ಜೆನ್ಸ್ ಇರೋದಿಲ್ಲ. ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಸೈಂಟಿಫಿಕ್ ಸ್ಟಡಿ ಆಗಿದೆ. ಇದುವರೆಗೂ ಅತಿ ಹೆಚ್ಚು ಬಳಕೆ ಆಗುವಂತ ನಮ್ಮ ಮಿದುಳಿನ ಶಕ್ತಿ, ಸಾಮಾನ್ಯ ಜನ 6% ಅನ್ನ ನಮ್ಮ ಮಿದುಳಿನ ಶಕ್ತಿಯನ್ನು ಬಳಕೆ ಮಾಡ್ತಾರೆ. IQ ಜಾಸ್ತಿ ಇರೋರು, ಬುದ್ಧಿವಂತರು 9ರಿಂದ 10% ಮಾಡ್ತಾರೆ. ಸೈಂಟಿಸ್ಟ್ ಇರೋರು 18ರಿಂದ 20% ಮಾಡ್ತಾರೆ. ಇನ್ನ 80% ಅಷ್ಟು ನಮ್ಮ ಮೆದುಳಿನ ಶಕ್ತಿಯನ್ನ ನಾವು ಬಳಕೆ ಮಾಡಕ್ ಸಾಧ್ಯ. ಆದರೆ ಸ್ಥಾನಿಕವಾಗಿ ನಮ್ಮ ಬದುಕಿನಲ್ಲಿ ನಾವು ಎಷ್ಟು ನಮ್ಮ ಮೆದುಳಿನ ಶಕ್ತಿಯನ್ನ ಬಳಕೆ ಮಾಡ್ತೀವಿ, ಯಾವ ರೀತಿ ವ್ಯಕ್ತಿತ್ವವನ್ನು ರೂಪಿಸ್ತೀವಿ, ಅದು ತೀರ್ಮಾನ ಆಗುತ್ತೆ. ಈ ಎಲ್ಲ ಮಾತನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇಲ್ಲಿ ಬಹಳ ಇರ್ರಿಲೆವೆಂಟ್ ಅಂತ ಅನಿಸ್ಬೋದು. ಆದ್ರೆ ಷಡಾಕ್ಷರಿ ಅವರ ಜೀವನವನ್ನ ನೋಡಿದಾಗ, ಬಹಳ ಸೂಕ್ಷ್ಮವಾಗಿ ನೋಡಿದಾಗ, ಒಂದು ವ್ಯಕ್ತಿತ್ವ ಯಾವ ರೀತಿ ಪರಿಪೂರ್ಣತೆ ಕಾಣ್ತದೆ. ಸಾಮಾನ್ಯ ಕುಟುಂಬದಿಂದ ಬಂದಂತವರು ಸ್ವಂತ ಕಷ್ಟಪಟ್ಟು ವಿದ್ಯಾವಂತರಾದ ಮೇಲೆ ಬಹಳಷ್ಟು ಜನ ನೌಕರಿಯಲ್ಲಿ ತಮ್ಮ ಬದುಕನ್ನು ಮುಗಿಸ್ತಾರೆ. ಇವ್ರದ್ದು ಹಂಗಾಗ್ಲಿಲ್ಲ. ಎಂಟರ್ಪ್ರಿನರ್ ಆದರು. ಅತ್ಯಂತ ಕಷ್ಟ ಕಾಲದಲ್ಲಿ ಎಂಟರ್ಪ್ರಿನರ್ ಆಗಿ ಅವರ ಪ್ರಾಮಾಣಿಕತೆ ಮತ್ತು ಹಾರ್ಡ್ ವರ್ಕ್ನಿಂದ ಎಲ್ಲರ ಪ್ರೀತಿಯನ್ನು ಗಳಿಸಿದ್ರು. ಹಣ ಗಳಿಸಲಿಲ್ಲ, ಮೊದಲು ಪ್ರೀತಿ ಗಳಿಸಿದ್ರು, ಆಮೇಲೆ ಹಣ ಗಳಿಸಿದ್ರು. ಅಂತ ಜನರ ಒಡನಾಟ ಬಂದ ಮೇಲೆ ಅವರು ಹಣ ಗಳಿಸಿದ್ರು. ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ,
ಸ್ವಲ್ಪ ಇದ್ರ ಅವಕಾಶ ಸಿಕ್ಕರೆ ಮತ್ತೆ ಹಣ ಗಳಿಸಬಹುದು. ಗಳಿಸಿರುವಂತ ಹಣ ತಾತ್ಕಾಲಿಕ, ಅದಕ್ಕೆ ಕರೆನ್ಸಿ ಅಂತ ಕರೀತಾರೆ. ಕರೆನ್ಸಿ ಅಂದ್ರೆ ಅದು ಒಂದ್ ಕಡೆ ನಿಲ್ಲುವುದಿಲ್ಲ. ಷಡಾಕ್ಷರಿ ಅವರು, ಅವರ ಹೆಸರಿನಲ್ಲಿ ಅಕ್ಷರ ಅಂತ ಇದೆ, ಷಡಾಕ್ಷರಿ ಅಲ್ವಾ? ಇವರು ನಾನು ಬಹಳ ವರ್ಷದಿಂದ ಗೊತ್ತು. ಇವರು ಕೋರೆಯವರು, ಇವರು ಶಾಮನೂರು ಶಿವಶಂಕರ್, ಅವಾಗೆಲ್ಲ ಶಾಮನೂರು ಶಿವಶಂಕರ್ ಅವರು ಮತ್ತು ಕೋರೆಯವ್ರಿಗೆ ಬೆಂಗಳೂರು ತೋರಿಸಿದ್ರೆ ಷಡಾಕ್ಷರಿ ಜಾಸ್ತಿ ಇಲ್ಲಿದೆ, 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 ಇಲ್ಲಿ ಸಂಸ್ಥೆ ಮಾಡಿ ತೋರಿಸ್ತಾರೆ. ಇವರು ಹೆಸರಿನಲ್ಲಿ ಅಕ್ಷರ ಇದೆ, ಇವ್ರು ಬರೀ ಲಕ್ಷ್ಮಿ ಎಣಿಸ್ಕೊಂಡು ಹೊರಟರು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ನೋಡಿ, ಕಾಲ ಕೂಡಿ ಬಂತು. ಲಕ್ಷ್ಮಿಯನ್ನ ಆರಾಧಿಸಿ ಒಲಿಸ್ಕೊಂಡ ಮೇಲೆ ಇಲ್ಲಿ ಮಿಕ್ಕಿದ ಜೀವನ ಎಲ್ಲವೂ ಕೂಡ ಸರಸ್ವತಿಗೆ ಮೀಸಲು ಅಂತ ಹೇಳಿ ಇವತ್ತು ಎಲ್ಲಿದೆಯಪ್ಪ ಕ್ಷಣವತ್ತು ಅಣಿಮುತ್ತು, ಇವತ್ತು 15ನೇ ಏನ್ ಬಂದಿದೆ ಅದನ್ನ ಓದಿದವ್ರಿಗೆ ಗೊತ್ತದು ಬಹಳ ಮಹತ್ವ ಅಂತ. ಅವನ ಮಾತನ್ನು ಹೇಳಿದ್ರೆ ಅತಿಶಕ್ತಿ ಆಗ್ಲಿಕ್ಕಿಲ್ಲ. ಒಂದು ವಿಚಾರವನ್ನ ಹೇಳುವ ಶೈಲಿಯಲ್ಲಿ ನಾವು ಜನರನ್ನ ಆಕರ್ಷಿಸಬಹುದು, ಜನರನ್ನು ಒಪ್ಪಿಸಬಹುದು. ಈಗ ವಚನ ಸಾಹಿತ್ಯ ಯಾಕೆ ಅಷ್ಟು ಪ್ರಸಿದ್ಧಿ ಇದೆ? 12ನೇ ಶತಮಾನದಲ್ಲಿ ಆಗಿರುವಂತದ್ದು 900 ವರ್ಷ ಆದ್ರೂ ಕೂಡ ಇವತ್ತು ಪ್ರಸ್ತುತಿ ಯಾಕಿದೆ? ಆ ಹೇಳುವ ಶೈಲಿ, ಬದುಕಿಗೆ ಬಹಳ ಹತ್ತಿರವಾಗಿರುವಂತ ವಿಚಾರಗಳನ್ನ ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ಹೇಳಿದ್ದಾರೆ, ಅತ್ಯಂತ ಪ್ರೀತಿಯಿಂದಲೂ ಹೇಳಿದ್ದಾರೆ, ಅರ್ಥ ಆಗೋ ರೀತಿಯಲ್ಲೂ ಹೇಳಿದ್ದಾರೆ, ಮಾರ್ಮಿಕವಾಗೂ ಹೇಳಿದ್ದಾರೆ, ಮತ್ತು ಅಷ್ಟೇ ಕಠೋರವಾಗೂ ಹೇಳಿದ್ದಾರೆ ವಚನ. ಈ ಬದುಕು ಉಚ್ಚೆಯ ಬಚ್ಚಲಲ್ಲಿ ಹುಟ್ಟಿರುವುದು ಅಂತ ಹೇಳಿ ಇದರನ್ನ ಯೋಚನೆಯನ್ನು ಮಾಡಿಬಿಟ್ರೆ ನಾವು ಎಷ್ಟು ಕಠೋರವಾಗಿ ಈ ಬದುಕಿನ ಬಗ್ಗೆ ವಚನಕಾರರು ಚಿಂತನೆಯನ್ನು ಮಾಡಿದ್ದಾರೆ ಅನ್ನೋದು ಅರ್ಥ. ಅಂಬಿಗರ ಚೌಡೆಯನ್ನು ವಚನದಲ್ಲಿ ಬರ್ತದೆ. ಹೀಗಾಗಿ ಆ ಹೇಳುವ ಶೈಲಿ ಬಹಳ ಮುಖ್ಯ. ಆ ಹೇಳುವ ಶೈಲಿ ಷಡಾಕ್ಷರಿಯಲ್ಲಿ ಗೊತ್ತಿದೆ. ಆಧುನಿಕವಾಗಿ ಆಧುನಿಕ ಜಗತ್ತಿಗೆ ವಚನದ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಉದಾಹರಣೆಗಳ ಸಮೇತ, ಕಥೆಗಳ ಸಮೇತ, ಆಗಿರುವ ಘಟನೆಗಳ ಸಮೇತ ಅದ್ಭುತವಾಗಿ ಹೇಳಿರುವಂತ ಕನ್ನಡದ ಸಾಹಿತ್ಯ ಷಡಾಕ್ಷರಿ ಅವ್ರದ್ದು ಅಂತ ಹೇಳಕ್ ಇಚ್ಛೆ ಪಡ್ತಾರೆ. ಯಾಕೆ ಹೇಳ್ತೀನಿ ಅಂದ್ರೆ, ಹಿತ್ತಲ್ದನ್ ಗಿಡ ಮದ್ದಲ್ಲ ಅಂತ. ನಾವು ಯಾವುದೋ ಬೆಂಗಾಲಿ ರೈಟರ್ ಬರೆದ್ರೆ, ಹಿಂದಿ ಬರೆದ್ರೆ, ಇಂಗ್ಲಿಷ್ನವ್ರು ಬರೆದ್ರೆ, ಅದು ವಿದೇಶದಿಂದ ಇಂಗ್ಲಿಷ್ನವ್ರು ಬರೆದ್ರೆ ಬಹಳ ಟೈಮ್ ತಗೊಂಡು ಅತ್ಯಂತ ಆಕರ್ಷಕವಾಗಿ ಇರೋದನ್ನ ನೋಡಿ ನಾವು ಬಹಳ ಸಮಯ ತಗೊಂಡು ಅದನ್ನ ಓದ್ತೀವಿ, ಅದನ್ನೇ ಎಲ್ಲ ಕಡೆ ಕೊಟ್ಟು. ಆದ್ರೆ ಇವರು ಬರೆದಿರುವಂತಹದ್ದು ಜೀವನಕ್ಕೆ ಬಹಳ ಹತ್ತಿರ ಇದೆ. ಬಹಳ ಜನ ತಮ್ಮ ಜೀವನವನ್ನ ಇದನ್ನು ಓದಿ ಬದಲಾವಣೆ ಮಾಡಿದ್ದಾರೆ, ನನ್ನ ಮಾತನ್ನು ನಂಬಿ. ಯಾಕಂದ್ರೆ ಅದ್ರಲ್ಲಿ ನಾನು ಒಬ್ಬ ಬಹಳ ಅದ್ಭುತವಾಗಿದೆ. ಅವ್ರದ್ದು ಶೈಲಿಯಲ್ಲಿ ಏನು ಪುಟಗಟ್ಲೆ ಒಂದು ವಿಚಾರವನ್ನ ಪುಟಗಟ್ಲೆ ಬರೆಯೋದಿಲ್ಲ, ಅಷ್ಟೇ 1 ಅಥವಾ 2 ಪುಟದಲ್ಲಿ ಒಂದು ಕಥೆ ಹೇಳಿ, ಉದಾಹರಣೆ ಹೇಳಿ, ಅದಕ್ಕೊಂದು ನೀತಿಯನ್ನು ಹೇಳಿ ಕೈ ಬಿಡ್ತಾರೆ. ಅದ್ಭುತವಾಗಿದೆ. ಆದ್ರಿಂದ ಅವ್ರ ಹೆಸರಿನಲ್ಲಿ ಅಕ್ಷರ ಇರುವಂತದ್ದನ್ನ, ಸಾರ್ಥಕತೆಯನ್ನ ಷಡಾಕ್ಷರಿ ಅವರು ಮಾಡಿದ್ದಾರೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಅವ್ರಿಗೆಲ್ಲ 100 ವರ್ಷ ಆಯುಷ್ಯ ಇರಲಿ ಅಂತ ನಾವೆಲ್ಲ ಬೆಳ್ಕೊಂಡಿದ್ದೀವಿ. ಖಂಡಿತವಾಗಿ 100 ವರ್ಷ ಇರ್ತಾರೆ, ಏನ್ ಚಿಂತೆ ಮಾಡ್ತಾರೆ. ಯಾಕಂದ್ರೆ ಅದಕ್ಕೆ ಪ್ರೂಫ್ ಹೇಳ್ತೇನೆ ನಾನು. ಮೊನ್ನೆ ನಾವೆಲ್ಲ ಸೇರಿ, ಷಡಾಕ್ಷರಿ ಬಹಳ ಆತ್ಮೀಯರು ನಾವು, ಹಿಂಗಾಗಿ ಹಲವಾರು ವಿಚಾರಗಳಲ್ಲಿ ಚರ್ಚೆ ಮಾಡ್ತಿರ್ತೀವಿ, ಎಲ್ಲ ಮಾಡ್ತಿರ್ತೀವಿ. ನಾವೆಲ್ಲ ಚಿಂತೆ ಮಾಡಿದ್ವಿ, ಷಡಾಕ್ಷರಿ ಅವರ ಹೃದಯದಲ್ಲಿ ನಮ್ಗೆ ಏನಾದ್ರು ಸ್ಥಾನ ಇದೆಯಾ ನೋಡೋಣ ಅಂತಂದು ಪ್ರಯತ್ನ ಮಾಡಿದ್ವಿ. ಅದಕ್ಕಾಗಿ ಮೊನ್ನೆ ಅದನ್ನು ಓಪನ್ ಮಾಡಿಸಿದ್ವಿ. ವಿವೇಕ್ ಜೋಳಿ ಅವರು ಓಪನ್ ಮಾಡಿದ್ರು. ನಾನು ವಿವೇಕ್ಗೆ ಹೇಳಿದೆ, ನೋಡ್ರಿ ನಮ್ಮ ಷಡಾಕ್ಷರಿ ಅವರು ನಿಮ್ ಕೈಗೆ ಸಿಕ್ಕಾರ. ಅವ್ರು ಹೇಳಿದ್ರು, ಅವರು ತಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹಿಂಗೆಲ್ಲ ಹೇಳಿದ್ರು. ಕರೆಕ್ಟ್ ಸರ್, ಒಂದು ಒಳ್ಳೆ ಅಪರ್ಚುನಿಟಿ ಅಂತ. ಯಾಕಂದ್ರು ಷಡಾಕ್ಷರಿ ಅವರ ಹೃದಯದಲ್ಲಿ ನಮ್ಗೆ ಏನಾದ್ರು ಸ್ಥಾನ ಇದೆಯೇ, ಬರೀ ಹಂಗ ಮಾತನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಅದು ತೆಗೆದು ನೋಡಿ ಮತ್ತೆ ನಮ್ಗೆ 2 ಕುತೂಹಲ, ಒಂದು ನಮ್ಗೆ ಸ್ಥಾನ ಇದೆಯಲ್ವ ಅಂತ, ಇನ್ನೊಂದು ಯಾರ್ಯಾರು ಇದಾರೆ ಅಲ್ಲಿ ಅಂತ ನೋಡಿ.
ವಿವೇಕ್ ಜವಳಿ ಅವರು ಅದನ್ನೆಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ಡೇ ನಮ್ಗೆ ಹೇಳಿದ್ರು, ನಿಮ್ಗೆ ಸ್ಥಾನ ಇಲ್ಲ ಅಲ್ಲಿ ಅಂತ. ಹೌದಾ ಅಂದೆ, ಯಾಕೆ ಅಂದೆ. ಹೋಗಿ ಬಿಡಿ, ಯಾರ್ಯಾರು ಇದ್ದಾರೆ ಹೇಳ್ರಿ ಅಂದೆ. ನಮ್ಮ ಸೋಮಶೇಖರ್ ತರ ನಮಗೂ ಕೂತು ಯಾರ್ಯಾರಿದ್ದಾರೆ ಅಂತ. ಯಾರು ಇಲ್ಲ, ಅವ್ರ ಮನೆ ಮಡದಿಯವರು ಇದ್ದಾರೆ, ಮತ್ತಾರು ಇಲ್ಲ. ಸೊ ಆ ತರ ಒಂದು ಹೃದಯ ಇರುವಂತವ್ರು, ಬಹಳ ಹೃದಯ ಶ್ರೀಮಂತಿಕೆ ಇದೆ, ಪರೋಪಕಾರಿ ಮನೋಭಾವ ಇದೆ, ಮತ್ತೆ ಬಹಳ ಸಜ್ಜನರು, ಸರಳ ಜೀವಿಗಳು. ಅವ್ರಿಗಿಷ್ಟೆಲ್ಲ ಐಶ್ವರ್ಯ ಎಲ್ಲವೂ ಇದ್ರೂ ಕೂಡ ಅವ್ರ ಬದುಕು ಬಹಳ ಸಿಂಪಲ್ ಆಗಿದೆ. ಹೀಗಾಗಿ ಅವರು ಒಂದು ರೀತಿಯಲ್ಲಿ ಅವರು ಇದ್ದಾಗ ಇನ್ನೊಂದು ಅವರ ಜೀವನ ಉತ್ಸವಕ್ಕೆ ಸೆನ್ಸ್ ಆಫ್ ಹ್ಯೂಮರ್, ಭಾರಿ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಅದನ್ನ ನಾವು ಸ್ನೇಹಿತರಾಗಿ ಮಾತ್ರ ನಾವು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಸ್ಪಾಂಟೇನಿಟಿ ಇದೆಯಲ್ಲ, ಆ ಕ್ಷಣದಲ್ಲಿ ಹೇಳುವಂಥದ್ದು ಅದು ಅದ್ಭುತವಾಗಿದೆ. ಈಗ ನಾನು ಹೇಳಿದ್ನಲ್ಲ, ಅದಕ್ಕೆ ಬಣ್ಣ ಹಚ್ಕೊಂಡ್ರೆ ನಮ್ಮ ಬಣ್ಣ ಬಯಲಾಗಿಲ್ಲ ಅನ್ನೋ, ಎಷ್ಟು ಜನಕ್ಕೆ ಈ ಸ್ಪಾಂಟೇನಿಟಿ ಇರಕ್ಕೆ ಸಾಧ್ಯ? ಬಹಳ ಅದ್ಭುತವಾಗಿ ಇರುವಂಥದ್ದು. ಇಂಥ ಗುಣಧರ್ಮ ಇರುವಂತ, ಹ್ಯೂಮರ್ ಅನ್ನ ಅನುಭವಿಸುವಂತ, ಹ್ಯೂಮರ್ ಅನ್ನ ಹಂಚುವಂತ, ಹ್ಯೂಮರ್ ಅನ್ನ ಹುಟ್ಟಿಸ್ಕೊಳ್ಳುವಂತ ಗುಣ ಇದೆಯಲ್ಲ, ಅದು ದಟ್ ಮೇಕ್ಸ್ ದ ಲೈಫ್ ಲಾಂಗರ್. ಜೀವನ ದೊಡ್ಡದಾಗುತ್ತೆ, ಜೀವನ ಬಹಳ ಸಂತೋಷವಾಗಿರುತ್ತದೆ, ಬಹಳ ಎನರ್ಜಿಯಾಗಿ ನಮ್ಮ ಬದುಕನ್ನು ನಡೆಸ್ಬೋದು ಅಂತ ಷಡಾಕ್ಷರಿ ಅವರು ಇವತ್ತು ಈ ಪ್ರಶಸ್ತಿಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ವಿಜಯನೂ ಸ್ವಲ್ಪ ಕಲಿತಾ ಇದ್ದಾನೆ ಅವರಿಂದ ಸ್ಪಾಂಟೇನಿಯಸ್ ಉತ್ತರ ಕೊಡೋದಕ್ಕೆ. ಅದನ್ನ ಕಲ್ಟಿವೇಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ನಾನು ಭಾವನೆ. ಮತ್ತು ನೋಡಿ, ಅವರ ಪ್ರೇರಣೆ ಏನಂದ್ರೆ, ಅವ್ರ ಮಗಳು ಈಗ ಎಜುಕೇಶನ್ ಫೀಲ್ಡ್ ಅಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿ ವೀರೇಂದ್ರ ಮಾಡಿದ್ರೆ, ಅವರು ಕೂಡ ಮಾಡಿದ್ದಾರೆ. ಇವೆಲ್ಲ ಆ ವ್ಯಕ್ತಿತ್ವದ ಒಂದು ಪರಿಣಾಮಗಳು ಇವತ್ತಿಲ್ಲ ಆಗಿದೆ. ನಾವು ಎಂ ಬಿ ಪಾಟೀಲ್ರು ಬಹಳ ಸಂತೋಷವಾಗಿ ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಎಂ ಬಿ ಪಾಟೀಲ್ರು ಹಲವಾರು ವಿಚಾರಗಳನ್ನು ಹೇಳಿದ್ದಾರೆ. ಬಸವಣ್ಣವರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದ ವ್ಯಕ್ತಿಯನ್ನ ತರಬೇಕು ಅನ್ನೋದು ಬಹಳ ಉದಾತ್ತವಾಗಿರುವಂತಹ ಒಳ್ಳೆಯ ವಿಚಾರವನ್ನು ಅವ್ರು ಹೇಳಿದ್ದಾರೆ. ನಾನು ಅದಕ್ಕೆ ಅವ್ರಿಗೆ ಒಂದು ಹೇಳಿದೆ, ಇದಕ್ಕೆಲ್ಲ ಒಂದು ರೆಫರೆನ್ಸ್ ಬುಕ್ ಆಗಿ ಇಂಗ್ಲಿಷ್ನಲ್ಲಿ ಯಜಮಾನರಾದಂತಹ ನಿಜಲಿಂಗಪ್ಪರ ಕಾಲದಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ಬಸವಣ್ಣನ ಬಗ್ಗೆ ಒಂದು ಬಹಳ ಬ್ಯೂಟಿಫುಲ್ ಬುಕ್ ತಂದಿದೆ, ಬಸವೇಶ್ವರ ಅಂತ. ಇನ್ ಡೆಪ್ತ್ ಇದೆ, ಡಿಟೇಲ್ ಆಗಿದೆ, ವೆರಿ ವೆಲ್ ವರ್ಡೆಡ್, ಬಹಳ ಚೆನ್ನಾಗಿದೆ. ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇದೆ. ಅದನ್ನ ರೆಫರೆನ್ಸ್ ಇಟ್ಟುಕೊಂಡು ಅದಕ್ಕಿಂತ ಎತ್ತರದಲ್ಲಿ ಮಾಡುವಂತ ಕೆಲಸವನ್ನ ನಾವು ಮಾಡಬೇಕು. ಅದಕ್ಕೆಲ್ಲ ನಾವೆಲ್ಲ ಬಸವಣ್ಣನ ವಿಚಾರಕ್ಕೆ ಬಂದಾಗ ನಾವು ಯಾವಾಗಲೂ ಕೂಡ ಸದಾ ಸಿದ್ಧರಿರ್ತೇವೆ. ಅವ್ರಿಗೆ ಬಿಜಾಪುರದವ್ರು ನಾವು ಬಿಡಕ್ಕಾಗೋದಿಲ್ಲ ಅಂತ. ಬಸವಣ್ಣ ಇಸ್ ನಾಟ್ ಫಾರ್ ಬಿಜಾಪುರ. ಅವ್ರು ಸಣ್ಣಂದಿರ್ತಾನೆ ಬಿಜಾಪುರ ಬಿಟ್ಟರು. ಹೀಗಾಗಿ ಬಸವಣ್ಣ ಯೂನಿವರ್ಸಲ್. ಅದಕ್ಕೆ ಅವನ್ ಜಗತ್ ಜ್ಯೋತಿ ಅಂತಾರೆ. ಜಗತ್ ಜ್ಯೋತಿ ಬಸವೇಶ್ವರ ಅನ್ನೋದು ಜಗತ್ತಿಗೆ ಜ್ಯೋತಿಯನ್ನು ಕೊಡುವಂತ ಶಕ್ತಿ. ಆದ್ರಿಂದ ಮತ್ತೆ ಇನ್ನೊಂದು, ನಾವು ಯಾರು ಕೂಡ ದೇವ್ರಾಗಕ್ಕೆ ಹೋಗ್ಬಾರ್ದು, ದೇವ್ರ ಹಾಕ್ಬಾರ್ದು. ದೇವ್ರ ಹಾಕಿ ಸಾಧ್ಯನೂ ಇಲ್ಲ, ಯಾಕಂದ್ರೆ ದೇವ್ರು ನಾವು ನೋಡಿಲ್ಲ ಹೆಂಗಿದೆ. ಕಾಣದಿರುವಂತ ದೇವರನ್ನ ಆಗಕ್ಕೆ ಹೋಗಿ ಬಹಳಷ್ಟು ಜನ ಎಡಗಿದ್ದಾರೆ. ಸ್ವಯಂಗಳು ನಾನೇ ದೇವ್ರು ಅನ್ನುವಂತ ಭಾವನೆಗಳು ಬಂದ್ಬಿಡ್ತವೆ. ಬಸವಣ್ಣ ಹೇಳೇ ಇಲ್ಲ, ನೀವು ಒಳ್ಳೆ ಮಾನವನಾಗುವ. ನನ್ನ ಪ್ರಕಾರ ಸಂಸಾರದಲ್ಲಿರುವಂತ ಮಾನವ ಅತ್ಯಂತ ಸಾತ್ವಿಕವಾಗಿ ಬದುಕನ್ನು ನಡೆಸಿದ್ರೆ ಆ ದೇವರ ಸರಿಸಮಾನಾಗಿ ಆಗ್ತಾನೆ ಅಂತ ನನ್ನ. ಎರಡನೇದಾಗಿ ಇನ್ನೊಬ್ಬರಾಗಕ್ಕೆ ಹೋಗ್ಬಾರ್ದು ನಾವು. ಈಗ ಷಡಾಕ್ಷರಿ ಅವ್ರು ಮಾಡ್ತಾರಂತ ನಾನೇನು ಬುಕ್ ಬರಕ್ಕೆ ಹೋದ್ನಿ ಅಂದ್ರೆ ಎಲ್ಲರೂ ನೋಡಿದ್ದಾರೆ. ನಾವೇ ಆಗ್ಬೇಕು. ನಮ್ಮ ತನ ನಾವು ಆಗೋದಕ್ಕೆ ನಾವು ಪರಿಪೂರ್ಣ ಆಗೋದಕ್ಕೆ ಪ್ರಯತ್ನ ಆಗ್ಬೇಕು ಇಡೀ ಜೀವನ. ಈಗ ಎಂ ಬಿ ಪಾಟೀಲ್ರು ಏನಿದ್ದಾರೆ, ಸೋಮಶೇಖರ್ ಏನಿದ್ದಾರೆ, ಅದು ಅವರ ವ್ಯಕ್ತಿತ್ವ, ಅವ್ರಿಗೆ ಅವಕಾಶ ಭಗವಂತನ ಕೃಪೆಯಿಂದ ಎಲ್ಲೆಲ್ಲಿ ಇರಬೇಕು ಅಲ್ಲಿ ಇದ್ದಾರೆ. ಅದು ನಾನು ಆಗ್ತೀನಿ ಅನ್ನೋಂಥ ಪ್ರಯತ್ನ ಮಾಡಿದ್ರೆ ನನ್ನಂತ ಮೂರ್ಖ. ಹೀಗಾಗಿ ನಾವೆಲ್ಲರೂ ಕೂಡ ವಿ ಹ್ಯಾವ್ ಟು ಬಿ ವಾಟ್ ವಿ ಆರ್
First we have to find what we are, what is the purpose of this life. ಲೈಫ್ ಅಂದಾಗ ಎಲ್ಲಾರ್ದು ಲೈಫ್ ಅಲ್ಲ, ನನ್ನ ಲೈಫ್ ಪರ್ಪಸ್ ಏನು, ನನ್ನ ಜೀವನದ ಹುಟ್ಟಿದ ಕಾರಣ ಏನು, ಗುರಿ ಏನು, ಅದಕ್ಕೆ ಬರುವಂತ ಅಡಚಣೆಗಳೇನು, ಆ ಗುರಿಯನ್ನು ಹೆಂಗೆ ಸಾಧಿಸ್ಬೇಕು, ಈ 4 ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಕೊಂಡು ಬದುಕಿದ್ರೆ ಬಹಳ ಆನಂದಮಯವಾಗಿರ್ತದೆ, ಯಶಸ್ವಿಯಾಗುತ್ತೆ, ಪರಿಪೂರ್ಣದಿಂದ ಕೂಡುತ್ತೆ. ಅಂತ ಕೆಲಸ ಷಡಕ್ಷರಿಯವರು ಮಾಡಿದ್ದಾರೆ. ಹಿರಿಯರಾದಂಥ ಗುರುಚಂದ್ರ ಬಸವಣ್ಣ ಅವರು ಒಂದು ರೀತಿಯಲ್ಲಿ ಈಸ್ ಅ ಟ್ರೆಜರ್ ಆಫ್ ಸಾಹಿತ್ಯ, ಶರಣ ಸಾಹಿತ್ಯ. ಇವತ್ತು ಶರಣ ಸಾಹಿತ್ಯ ಇಷ್ಟು ದೊಡ್ಡ ಬೆಳೆದಿದ್ರೆ, ಅದು ಆರ್ಥಿಕವಾಗಿ ಇದ್ರೂ ಕೂಡ ಬೇರೆ ರೀತಿಯಲ್ಲಿ ಎಲ್ಲ ಬೆಳೆದಿದ್ರೆ ಅದು ನಮ್ಮ ಹಿರಿಯರಾದಂಥ ಗುರುಚಂದ್ರ ಬಸವಣ್ಣ ಕಾರಣ. ಅವರಿಗೆ ಎಷ್ಟು ನಮನಗಳನ್ನು ಹೇಳಿದ್ರು ಕೂಡ ನಾವು ಚಿರಋಣಿಯಾಗಿದ್ದೇವೆ. ಇಡೀ ಕನ್ನಡ ನಾಡು ಚಿರಣಿಯಾಗಿದೆ. ಎಲ್ಲ ಬಸವಾದಿ ಶರಣರ ಭಕ್ತರು ನಮಗೆ ಚರಣಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತಾರೆ. ನಮ್ಮ ವಿಶ್ವೇಶ್ವರ ಭಟ್ರ ಬಗ್ಗೆ ನಾವೇನು ಹೇಳುವಂತ ಅವಶ್ಯಕತೆ ಇಲ್ಲ. ಅವ್ರು NRI ಅವರು ತಿಂಗಳಲ್ಲಿ 20 ದಿವಸ ಹೊರಗಡೆ ಇರ್ತಾರೆ, 10 ದಿವಸ ಇರ್ತಾರೆ. ಅದಕ್ಕೆ ನಾನು ಅವಾಗ ಹೇಳ್ತಿರ್ತೀನಿ, ಒಂದು ಕಾಲ್ ಶೀಟ್ ಕೊಡ್ರಿ ನಮ್ಗೆ, ಯಾವಾಗ ಬರ್ತೀರಿ ಗೊತ್ತಾಗಲ್ಲ, ಬಂದಾಗ ಸ್ವಲ್ಪ ಭೇಟಿ ಆಗ್ರಿ ಅಂತ. ಆದ್ರೆ ಬಹಳ ವಿಚಿತ್ರ ಸ್ವಭಾವ. ಯಾರೋ ಇಲ್ಲಿ ಬಹಳ ಆತ್ಮೀಯ ಸ್ನೇಹಿತರ ಮನೆ ಹೇಳಾಕತ್ತಿದ್ರು, ಅವ್ರೇನೋ ದುಬೈಗೆ ಹೋಗಿದ್ರು 4 ದಿವಸ, 3 ದಿವಸ ಬಿಟ್ಟು ರೂಮ್ ಬಿಟ್ಟ ಹೊರಗೆ ಬರ್ಲಿಲ್ಲ ಅಂತ. ಏನು ಅಂತಂದ್ರೆ ಪುಸ್ತಕ ಬರೀತಿದ್ರು. ದುಬೈಗೆ ಹೋಗಿ ಕನ್ನಡ ಪುಸ್ತಕವನ್ನು ಬರೀತಾರೆ. ಆಮೇಲೆ ಎಲ್ಲಿ ಹೋಗ್ತಾರೆ, ಇಸ್ರೇಲ್ಗೆ ಹೋದ್ರೆ ಅಲ್ಲಿ ಅನುಭವವನ್ನ ಬಹುತೇಕವಾಗಿ ಇಸ್ರೇಲ್ ಬಗ್ಗೆ ಅವರು ಮೊದಲೇ ಬುಕ್ ಬರೆದಿದ್ರು. ಹೆಸರು ಅಲ್ಲ, ಆವಿಷ್ಕಾರ ಅಲ್ಲ, ಹೇಳ್ತೀನಿ ನಿಮ್ಗೆ. ಬಹಳ ಬ್ಯೂಟಿಫುಲ್ ಬುಕ್. ನಾನು ಅದನ್ನ ತೆಗೆದಿಟ್ಕೊಂಡು ಓದಿದ್ದೀನಿ. ಇಸ್ರೇಲ್ ಬಗ್ಗೆ, ಅಲ್ಲಿ ಅಗ್ರಿಕಲ್ಚರ್ ಬಗ್ಗೆ, ಅಲ್ಲಿ ಜೀವನ ಶೈಲಿ ಬಗ್ಗೆ. ಈಗ ಮನೇನು ಕೂಡ ಮತ್ತೊಂದು ಇಸ್ರೇಲ್ ಬಹುತೇಕ ಯುದ್ಧದ್ದು ಅಲ್ಲಿ ಆಗಿರುವಂತ ಪರಿಣಾಮ, ಅದ ನಂತರ ವಿಚಾರಗಳನ್ನೆಲ್ಲ ಬರೆದಿದ್ದಾರೆ. ಇಡೀ ಜಗತ್ತನ್ನ ಕನ್ನಡ ನಾಡಿನ ಜನರಿಗೆ ಅತ್ಯಂತ ಸರಳ ಭಾಷೆಯಲ್ಲಿ ಪರಿಚಯ ಮಾಡಿಸಿಕೊಟ್ಟಿರುವ ಇತ್ತೀಚಿನ ಆಧುನಿಕವಾಗಿರುವಂತಹ ಸಾಹಿತ್ಯ ಶ್ರೇಷ್ಠರಲ್ಲಿ ವಿಶ್ವೇಶ್ವರ ಭಟ್ರು ಮೊದಲಿಗಿರುವಂತ ನನಗೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ ಬೆಳೆದಿದೆ, ಇಂಟರ್ನೆಟ್ ಎಲ್ಲ ಇದೆ. ಆದ್ರೆ ಕನ್ನಡದ ದೃಷ್ಟಿಕೋನದಿಂದ ಅವೆಲ್ಲವನ್ನು ನೋಡಿ ಕನ್ನಡದಲ್ಲಿ ತಿಳ್ಕೊಳ್ಳುವಂತ ಅವಶ್ಯಕತೆ ಆಗ್ಬೇಕಲ್ಲ. ಆ ಕೆಲಸವನ್ನು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಇವರೆಲ್ಲರ ಸಂಗಮ ಇವತ್ತು ನಿಜವಾಗ್ಲೂ ಕೂಡ ಅಭೂತಪೂರ್ವವಾಗಿರುವಂತಹ ಶರಣ ಸಾಹಿತ್ಯ ಪ್ರಶಸ್ತಿ ಷಡಾಕ್ಷರಿಯವರ ಹುಟ್ಟುಹಬ್ಬ. ಇದೊಂದು ರೀತಿಯಲ್ಲಿ ಸಂಗಮ ಆಗಿದೆ. ಇದು ನಿರಂತರವಾಗಿ ಈ ಸಂಗಮ, ಎಲ್ಲ ವಿಚಾರಗಳನ್ನು ಒಳಗೊಂಡಂತ ಸಂಗಮ ನಿರಂತರವಾಗಿ ನಡೆಯಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಮಸ್ಕಾರ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.